ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ವಿಡಿಯೋಲಿ ನಿಮಗೆ ಶಬರಿಮಲೆ ಯಾತ್ರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಬಟನ್ ಕೊಡೋದು ಮರಿಬಿಡಿ. ಶಬರಿಮಲೆ ಎಷ್ಟು ದೂರ, ನಡೆಯೋದು ಸುಲಭನಾ ಕಷ್ಟನಾ, ದರ್ಶನಕ್ಕೆ ಎಷ್ಟು ಸಮಯ ಬೇಕು ತಿಳಿಸ್ಕೊಡ್ತೀನಿ. ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ. ನಾವು ಹೊರಟಿದ್ದು ಸುಮಾರು 9 ಗಂಟೆ ರಾತ್ರಿಯಲ್ಲಿ. ನಮ್ಮ ಜರ್ನಿ ಕಂಪ್ಲೀಟ್ ರಾತ್ರಿ ಆಗಿರೋದ್ರಿಂದ ನಿದ್ದೆನೂ ಮಾಡಿದ್ವಿ, ರೋಡು ನೋಡಿದ್ವಿ. ಡೇ 2 ಬೆಳಗ್ಗೆ 6:27ಕ್ಕೆ ಇನ್ನೇನು ನಾವು ಕೇರಳ ಬಾರ್ಡರ್ ತಲುಪೇ ಬಿಟ್ವಿ. ಹಾಗೆ ಟೀ ಎಸ್ಟೇಟ್ಗಳು ಕಾಣಿಸೋಕ್ಕೆ ಶುರು ಆಯಿತು. ಹಾಗೆ ನಮ್ಮ ಸೂರ್ಯನಿಗೆ ನಮಸ್ಕಾರ ಕೂಡ ಮಾಡಿ ಆಯಿತು. ನೀವೇ ನೋಡ್ಬೋದು ಅಲ್ಲಿನ ವಾತಾವರಣ ಹೇಗಿದೆ ಅಂತ. ತುಂಬಾ ಬಿಸಿಲು ಕೂಡ ಇತ್ತು. ಏನೇ ಹೇಳಿ, ಕೇರಳ ಅಲ್ಲಿ ಈ ಗ್ರೀನರಿನ ನೋಡೋದು ತುಂಬಾ ಚೆಂದ. ಹಾಗೆ ಮನಸ್ಸು ತುಂಬಿ ಬರುತ್ತೆ ಅಲ್ವಾ? ಏನೇ ಹೇಳಿ, ಪ್ರಕೃತಿ ಸೌಂದರ್ಯದ ಮುಂದೆ ಎಲ್ಲಾನೂ ಅಡಿ ಅಲ್ವಾ? ನೀವೇ ನೋಡಿ ಎಷ್ಟು ಸೊಗಸಾಗಿ ಕಾಣ್ತಿದೆ. ನೆಕ್ಸ್ಟ್ ನಾವು ಹೋಗಿದ್ದು ಸ್ನಾನಕ್ಕೆ ಅಂತ. ಇದು ಮಿನಿ ಪಂಪ ಅಂತಲೇ ಖ್ಯಾತಿ. ನೀರು ಕಮ್ಮಿ ಇದ್ರಿಂದ ಬೇರೆ ಆಪ್ಷನ್ ಇಲ್ಲದೆ ಇಲ್ಲೇ ಸ್ನಾನ ಮಾಡಬೇಕಾಯಿತು. ಇಲ್ಲಿಂದ 1 ಗಂಟೆ ಆಗಿತ್ತು ಸುಮಾರು. ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ನೀಲಕ್ಕಲ್ ಪಾರ್ಕಿಂಗ್ ಲಾಟಲ್ಲಿ ನಮಗೆ ಊಟ ಭರ್ಜರಿಯಾಗಿ ರೆಡಿ ಆಗ್ತಿತ್ತು. ಏನು ಗೊತ್ತಾ? ಮುದ್ದೆ ಮತ್ತು ಅವರೆಕಾಳು ಸಾರು. ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ನೀಲಕ್ಕಲ್ ಬಸ್ ಸ್ಟೇಷನ್ಗೆ. ಸುಮಾರು 4:45 ಆಗಿತ್ತು. ಜನ ಜಾಸ್ತಿ ಇರೋದ್ರಿಂದ ಇಲ್ಲಿ ಪ್ಲ್ಯಾನಿಂಗ್ ಹೇಗೆ ಅಂದರೆ, ನೀಲಕ್ಕಲ್ಲಿಂದ ಪಂಪಾ ನದಿವರೆಗೂ ಕೇರಳ ಬಸ್ಸಲ್ಲೇ ಹೋಗಬೇಕು. ಇಲ್ಲಿಗೆ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ಬಸ್ ಇಳಿದೈತೆ ತಡ ಒಂದು ಗ್ರೂಪ್ ಫೋಟೋಗೆ ಅಂತ ರೆಡಿ ಆದ್ವಿ. ಗ್ರೂಪ್ ಫೋಟೋ ಕೂಡ ತಗೊಂಡು ಇದೇ ನೋಡಿ ಪಂಪಾ ನದಿ. ಎಲ್ಲರೂ ಪಂಪಾ ನದಿಯಲ್ಲಿ ಮಿಂದು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿ ಆದ್ವಿ. ಇಲ್ಲಿಂದ ಅಯ್ಯಪ್ಪ ದರ್ಶನಕ್ಕೆ ನಮ್ಮ ಪಾದಯಾತ್ರೆ ಶುರು ಆಗುತ್ತೆ. ಹತ್ತಕ್ಕೂ ಮುಂಚೆ ಒಂದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹೊರಟೇ ಬಿಟ್ವಿ. ಹತ್ತಿದ ತಕ್ಷಣ ನೆಕ್ಸ್ಟ್ ಸಿಗೋದೆ ನಿಮಗೆ ಕನ್ನಿಕಾ ಕೋವಿಲ್. ಇಲ್ಲಿ ನಿಮಗೆ ಅಯ್ಯಪ್ಪ ಸ್ವಾಮಿಯ ಕಿರುಪರಿಚಯ ಸಿಗುತ್ತೆ. ಜಸ್ಟ್ ಒಂದು ವ್ಯೂ ನೀವು ಕೂಡ ನೋಡಿ. ನೆಕ್ಸ್ಟ್ ಸಿಗೋದು ಗಣೇಶನ ದೇವಸ್ಥಾನ. ಅಲ್ಲಿ ಮುಂದೆ ಹೋದರೆ ಅಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಅದಕ್ಕೆ ವಿಡಿಯೋ ಇಲ್ಲ. ಸೊ ಹೊರಾಂಗಣ ಭಾಗ ಜಸ್ಟ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದೇ ನೋಡಿ ಗಣಪತಿ ದೇವಸ್ಥಾನ. ನೆಕ್ಸ್ಟ್ ಬಂದರೆ ಟಿಕೆಟ್ ಕೌಂಟ್ರಲ್ಲಿ ನಿಮಗೆ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಿದರೆ ಅಲ್ಲಿ ಆನ್ಲೈನ್ ಟಿಕೆಟ್ ತೋರಿಸಿ ಎಂಟ್ರಿ ಮಾಡಬೇಕು. ಪೀಕ್ ಸೀಸನ್ನಲ್ಲಿ ಟಿಕೆಟ್ ಇಲ್ಲದೆ ಒಳಗೆ ಎಂಟ್ರಿನೇ ಇರೋದಿಲ್ಲ. ಎಂಟ್ರಿ ಆಯಿತು, ಪಂದಲ ರಾಜನ ದರ್ಶನ ಕೂಡ ಆಯಿತು. ಹೀಗೆ ಮುಂದೆ ಬಂದ್ವಿ. ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡಿಕೊಂಡು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡ್ವಿ. ಎಲ್ಲರೂ ಟಿಕೆಟ್ ಎಂಟ್ರಿ ಮುಗಿಸ್ಕೊಂಡು ಬರಲಿ ಅಂತ. ಇದೇ ನೋಡಿ ಟಿಕೆಟ್ ಕೌಂಟರ್. ಸುಮಾರು 5:15 ಆಗಿತ್ತು. ಅಲ್ಲೇ ಒಂದೆರಡು ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಮತ್ತೆ ನಮ್ಮ ಪಾದಯಾತ್ರೆ ಕಂಟಿನ್ಯೂ ಆಗುತ್ತೆ. ನಿಮಗೆ ಅಲ್ಲೇ ರೈಟ್ ಸೈಡಲ್ಲಿ ಇಲ್ಲಿ ಮ್ಯಾಂಡೇಟ್ರಿಯಾಗಿ ಎಳ್ನೀರು ಇದ್ದೇ ಇರುತ್ತೆ. ನಮ್ಮ ಕರ್ನಾಟಕದ ಹೆಮ್ಮೆ ವಿಜಯ್ ಮಲ್ಯ ಅವರು ಇಲ್ಲಿ ಗೋಲ್ಡ್ ಪ್ಲೇಟಿಂಗ್ ಕೊಟ್ಟಿರೋದ್ರ ಬಗ್ಗೆ ಶಬರಿಮಲೆಯಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಬನ್ನಿ ನಮ್ಮ ಪಾದಯಾತ್ರೆನ ಕಂಟಿನ್ಯೂ ಮಾಡೋಣ. ನಡೀತಾ ಬಂದರೆ ನಿಮಗೆ ಸುಮಾರು 18 ಶೆಡ್ಗಳು ಈ ಥರ ಕಾಣುತ್ತೆ. ನೀವೇನು ನೋಡ್ತಿದ್ದೀರಾ ಶೆಡ್ಗಳು. ಸುಮಾರು 4 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗತ್ತೆ. ಮೇ ಬಿ ಇದು 4th ಟೈಮ್, ಬಟ್ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಬಂದಿದ್ದೀವಿ. ಬಟ್ ಇಟ್ ಫೀಲ್ಸ್ ನೀವೇ ನೋಡಿ ಹೇಳ್ಕೊಂಡು ಮಾಡಿದೆ. ತುಂಬಾ ತಗ್ಗು ಅಥವಾ ಎತ್ತರದ ಪ್ರದೇಶ ಇದಾಗಿರುತ್ತೆ. ಸೊ ಅದಕ್ಕೆ ತುಂಬಾ ಟಯರ್ಡ್ ಆಗುತ್ತೆ. ನೀವು ಹತ್ತಿ ಇಳಿಬೇಕಾಗತ್ತೆ. ಸೊ ಸುಮಾರು ಒಂದು ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಬರ್ತಾ ನಿಮಗೆ ಹಣ್ಣು ಜ್ಯೂಸು ಮತ್ತು ಅಲ್ಲಿ ಮೆಡಿಕೇಟೆಡ್ ವಾಟರ್ ಕೂಡ ಸಿಗುತ್ತೆ. ಹಂಗೋ ಹಿಂಗೋ 11ನೇ ಶೆಡ್ ಹತ್ರ ನಾವು ಬಂದಿದ್ದೀವಿ ಈಗ. ಇಲ್ಲಿ ಕೂಡ ನೀವು ನೋಡ್ಬೋದು ಹೆಂಗೆ ಕಂಪ್ಲೀಟಾಗಿ ಹೈಟ್ ಆಗಿದೆ ಅಂತ. ಸೊ ಸುಮಾರು ಈಗ ನಾವು 1.5 ಕಿಲೋಮೀಟರ್ ಅಷ್ಟು ಬಂದಿದ್ದೀವಿ. ನೀವೇ ನೋಡಿ ಎಷ್ಟು ತಗ್ಗು ಪ್ರದೇಶ ಅಂತ. ಇದನ್ನು ಹತ್ತಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಊರಿನ ಜನ ಅಥವಾ ನಮ್ಮ ಫ್ರೆಂಡ್ಸ್. ಎಷ್ಟು ಸ್ಟೀಪ್ ಇದೆ ನೀವೇ ನೋಡ್ಬೋದು. ಯಪ್ಪ, ಇನ್ನು ಮುಂದೆ ಹೋಗ್ಬೇಕು. ಬನ್ನಿ ಹೋಗೋಣ. ಇಟ್ ಈಸ್ ಡಿಫ್ರೆಂಟ್. ಬರಿಗಾಲಲ್ಲಿ ಕಲ್ಲು ಮುಳ್ಳು ಎಲ್ಲ ತುಳ್ಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಬಂದರೆ ಒಳ್ಳೆಯದಾಗುತ್ತೆ. ಅದಕ್ಕೆ ನಾವು ಕೂಡ ನೆಕ್ಸ್ಟ್ ಬರೋದು ಅಪ್ಪಾಜಿ ಮೇಡು ಟಾಪ್ ಅಂತ. ಈ ಬೆಟ್ಟ ಏನಿದೆ ತುಂಬಾ ಕಷ್ಟವಾದದ್ದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ.
ಸೊ ಸುಮಾರು 2 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ಆಲ್ರೆಡಿ. ಜನ ಸ್ಟೀಪ್ ಇರೋವಂಥ ಶೆಡ್ಗಳೆಲ್ಲ ಮುಗೀತು. 15ನೇ ನಂಬರ್. ಸೊ ಇಲ್ಲಿಂದ ಆಚೆ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ನೋಡ್ಬೋದು. ಸ್ವಲ್ಪ ಈಸಿ ಟ್ರೆಕ್ಕಿಂಗ್ ಇನ್ನು ಮುಂದೆ. ಬನ್ನಿ ಹೋಗೋಣ. ಎರುಮಲೈ ದರ್ಗಾ ಹತ್ರ ಯಾರ್ಯಾರು ಹೋಗ್ತಾರೋ ಅಲ್ಲಿಂದ ಒಂದು ಕಡ್ಡಿ ತಂದು ಇಲ್ಲಿ ನವಾಡಿಕೆ ನೋಡಿ ಎಷ್ಟು 15 ಶೆಡ್ ಮುಗಿದ ನಂತರ ಬರೋದೇ ಶಬರಿ ಪಾದ. ಒಂದು ವಿಶೇಷತೆ ಏನಂದರೆ ಇಲ್ಲಿನ ವ್ಯವಸ್ಥೆ. ಎಷ್ಟೋ ಭಕ್ತಾದಿಗಳು ಬರಲಿ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಅಲ್ಲಲ್ಲಿ ನೀರು, ವಾಶ್ರೂಮ್ಗಳು, ಹಣ್ಣು ಎಲ್ಲ ದೊರೆಯುತ್ತೆ. ಶೆಡ್ ನಂಬರ್ 16ರಿಂದ ಶೀಟ್ಗಳು ಹಾಕಿ ಅಲ್ಲಲ್ಲಿ ಫ್ಯಾನ್ಗಳು ಹಾಕಿ ಭಕ್ತಾದಿಗಳಿಗೆ ಅಂಥ ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆ ರೀತಿಯಾದಂಥ ವ್ಯವಸ್ಥೆ. ಈ ಸೀಸನಲ್ಲಿ ಬಂದಾಗ ನಾರ್ಮಲಿ ಈ ಬೋನ್ಗಳನ್ನು ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಬಂದಿರೋದು ಆ ಸೀಸನ್. ಖಾಲಿನೇ ಇದೆ, ತುಂಬಾ ಖಾಲಿ ಇದೆ. ಇಲ್ಲಿ 2 ಡೈವರ್ಷನ್ ಸಿಗುತ್ತೆ. ಒಂದು ಶರಂಗುತ್ತಿ ಮತ್ತು ಚಂದ್ರನಂದನ್ ರೋಡ್ ಅಂತ. ಒಂದು ಏನು ಅಂದರೆ ಒಂದು ಟ್ರ್ಯಾಕ್ಟರ್ಗಳು ಓಡಾಡುವಂಥ ದಾರಿ, ಮತ್ತು ಇನ್ನು ಜಸ್ಟ್ ಪಾದಯಾತ್ರೆಗೆ ಹೋಗುವಂಥ ಜನ ಓಡಾಡುವಂಥ ದಾರಿ. ಸೊ ನಾವೀಗ ಆ 2 ದಾರಿ ಒಂದೇ ಆಗಿರುತ್ತೆ, ಬಟ್ ಸ್ವಲ್ಪ ಕಷ್ಟ ಟ್ರ್ಯಾಕ್ಟರ್ ಓಡಾಡೋ ದಾರಿ. ಭಕ್ತಾದಿಗಳು ಕೂತ್ಕೊಳ್ಳೋದಕ್ಕೆ ಈ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು 1.3 ಕಿಲೋಮೀಟರ್ಸ್. ಈ ಪರ್ಟಿಕ್ಯುಲರ್ ಸ್ಪಾಟ್ ಅಂದರೆ 200 ಮೀಟರ್ಸ್ ದೂರದಲ್ಲಿದ್ದೀವಿ. ಇದು ಬಂದರೆ ಇನ್ನೇನು ಬಂದ್ವಿ ಅಂತಾನೆ. ಸ್ನೇಹಿತರೆ, ಫೈನಲಿ ಸ್ವಾಮಿ ಶರಣಮಯ್ಯಪ್ಪ ದೇವಸ್ಥಾನದ ಹತ್ರ ಬಂದ್ವಿ. ನಾವು ಸಿವಿಲಲ್ಲಿರೋ ಕಾರಣ ಆ ಕಡೆ ಹೋಗಲಿಲ್ಲ. ರೈಟ್ ಸೈಡಿಗೆ ತಗೊಂಡು 18 ಮೆಟ್ಲು ಹತ್ತೋ ಆಗಿಲ್ಲ ನಾವು. ಸೊ ಈ ಕಡೆ ಬಂದ್ವಿ. ಸೊ ಬನ್ನಿ ದರ್ಶನಕ್ಕೆ ಹೋಗೋಣ. ಸುಮಾರು ಜನ ಇದ್ದಾರೆ ಇಲ್ಲೇನು, ಕಮ್ಮಿ ಏನಿಲ್ಲ. ಕ್ಯೂ ಕೂಡ ಇದೆ, ನೀವೇ ನೋಡ್ಬೋದು. ಇಡುಮುಡಿ ಕಟ್ಟಿರೋ ತುಂಬ ಜನ ಇದ್ದಾರೆ. ನಾವು ಸಿವಿಲಲ್ಲಿ ಹೋಗೋ ಕಾರಣ ಇಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹಾಗೆ ಮುಂದೆ ಹೋಗೋಣ. ಸಿವಿಲಲ್ಲಿ ಹೋದರೆ 18 ಮೆಟ್ಟಿಲು ಅಂದರೆ ಚಿನ್ನದ 18 ಮೆಟ್ಟಿಲು ಹತ್ತುವುದಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ನಾವು ಸಿವಿಲ್ ದರ್ಶನಕ್ಕೆ ಸುಮಾರು 500 ಮೀಟರ್ ಮುಂದೆ ನಡ್ಕೊಂಡು ಬರಬೇಕಾಗತ್ತೆ. ನೋಡಿ, ಇದೇನೆ ಸಿವಿಲ್ ದರ್ಶನಕ್ಕೆ ಹೋಗುವಂತಹ ದಾರಿ. ಸ್ವಲ್ಪ ರೈಟ್ ಸೈಡ್ಗೆ ನಡ್ಕೊಂಡು ಬಂದ್ರೇ ನಿಮಗೆ ದರ್ಶನದ ಕ್ಯೂ ಅಂದರೆ ಎಂಟ್ರೆನ್ಸ್ ಸಿಗುತ್ತೆ. ಸೊ ನಾವಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ಇದೆ ನೋಡಿ ಕ್ಯೂ. ಇದು ನಾರ್ಮಲಿ ಬಂದರೆ ನಿಮಗೆ ತುಂಬಾ ಜನ ಇರ್ತಾರೆ, ಬಟ್ ಸಿವಿಲ್ ದರ್ಶನ ಮತ್ತು ಅನ್ಸೀಸನ್ ಆಗಿರೋದ್ರಿಂದ ಕಮ್ಮಿನೇ ಜನ ಇದ್ದಾರೆ. ಸುಮಾರು 7 ಗಂಟೆ. ಇನ್ನೇನು ಅಯ್ಯಪ್ಪ ಸನ್ನಿಧಾನದ ಹತ್ತಿರನೇ ಬಂದುಬಿಟ್ವಿ. ಇದೇ ನೋಡಿ ಅಯ್ಯಪ್ಪನ ಸನ್ನಿಧಿ. ಅನ್ಸೀಸನ್ ಆಗಿದ್ದರಿಂದ ಸ್ವಲ್ಪ ಫೋಟೋ ಕೂಡ ಕ್ಲಿಕ್ ಮಾಡ್ಕೋಬೇಕಾಯಿತು. ಅಯ್ಯಪ್ಪನ ದರ್ಶನವಾಯಿತು. ಹಾಗೆ ಹಿಂದೆ ಬಂದು 1-2 ಫೋಟೋ ಕೂಡ ತಗೊಂಡು 3 ಸಲ ದರ್ಶನ ಮುಗಿಸ್ಕೊಂಡು ಇನ್ನೇನು 7:45 ಆಯಿತು. ಸೊ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಕ್ಷಣ ನಿಮಗೆ ಕಾಣೋದೆ 18 ಮೆಟ್ಟಿಲುಗಳು. ಅದರ ದರ್ಶನ ಕೂಡ ಮಾಡ್ಕೊಂಡ್ವಿ. ಸೊ ಅಲ್ಲಿನೇ ಸುಮಾರು ಜನ ಇದ್ದರು. ಏನು ಕಷ್ಟಗಳಿತ್ತೋ, ಏನು ಅವರ ಅರಿಕೆಗಳಿತ್ತೋ ಎಲ್ಲನೂ ಅಯ್ಯಪ್ಪನ ಪಾದಕ್ಕೆ ಅರ್ಪಣೆ ಮಾಡಿ ಅಲ್ಲಿ ಹತ್ತುತ್ತಿರುವ ಕ್ಷಣಗಳು. ನೀವೇ ನೋಡಿ ಜನ ಎಷ್ಟು ತುಂಬಿ ಬಂದಿದ್ದಾರೆ ಅಂತ. ಸತ್ಯ ಇರೋದಕ್ಕೆ ಅಲ್ವಾ ಇಷ್ಟು ಜನ ಇಲ್ಲಿ ಬಂದಿರೋದು, ಅವರ ಕಷ್ಟಗಳನ್ನು ಅರ್ಪಣೆ ಮಾಡೋದಕ್ಕೆ. ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೆಯದೇ ಮಾಡಲಿ. ಹೀಗೆ ನಿಮಗೆ ಮುಂದೆ ಬಂದರೆ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಕೂಡ ಸಿಗುತ್ತೆ. ಈ ದೇವಸ್ಥಾನದ 2nd ಫೇಸ್ ಫೌಂಡೇಶನ್ ಹಾಕಿದ್ದು ಕರುಣಾಕರ. ಇಂಥ ದರ್ಶನ ಮುಗಿಸಿದ್ವಿ. ಈಗ ವಾಪಸ್. ದರ್ಶನದ ನಂತರ ನಗು ನೀವೇ ನೋಡಿದ್ವಿ ಅಲ್ವಾ. ಮತ್ತೆ ಬೆಟ್ಟ ಎಲ್ಲ ಇಳ್ಕೊಂಡು ಪಾದಯಾತ್ರೆ ಮೂಲಕನೇ ಬಂದ್ವಿ. ಸೊ ಸುಮಾರು 9:45 ಆಗಿತ್ತು. ಅಲ್ಲಿ ಬಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ. ಸುಮಾರು 12 ಗಂಟೆ ಆಗಿತ್ತು ನೀಲಕಲ್ ಪಾರ್ಕಿಂಗ್ ಲಾಟಿಗೆ ಬರೋಷ್ಟೊತ್ತಿಗೆ. ಸೊ ಅಯ್ಯಪ್ಪ ಸ್ವಾಮಿಯ ದರ್ಶನ ಆಯಿತು ಎಲ್ಲರಿಗೂ. ಅಯ್ಯಪ್ಪ ಸರ್ವರಿಗೂ ಒಳ್ಳೆಯದು ಮಾಡಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.